ಇನ್ನ ಸಿಲಿಕಾನ್ ಸಿಟಿ ಹೊರವಲಯದ ನಗರಕ್ಕೂ ಕೂಡ ಎಂಟ್ರಿನ ಕೊಟ್ಟಿದೆ ಚಡ್ಡಿ ಗ್ಯಾಂಗ್. ಮನೆಯಲ್ಲಿ ದರೋಡೆ ಮಾಡೋದಕ್ಕೆ ಚಡ್ಡಿ ಗ್ಯಾಂಗ್ ವಿಫಲ ಯತ್ನ ಆಗೋಗ್ಬಿಟ್ಟಿದೆ ನೋಡಿ. ಹೊಸಕೋಟೆ ನಗರದ ಕುವೆಂಪು ನಗರದಲ್ಲಿ ಮನೆಗಳತನ ಮಾಡೋದಕ್ಕೆ ಪ್ಲಾನ್ ಅನ್ನ ಹಾಕೊಂಡಿದ್ರು. ಆದ್ರೆ ಇಲ್ಲಿ ಫ್ಲಾಪ್ ಆಗೋಗ್ಬಿಟ್ಟಿದೆ ಈ ಚಡ್ಡಿ ಗ್ಯಾಂಗ್ ನ ಯತ್ನ. ಚಡ್ಡಿ ಗ್ಯಾಂಗ್ ಕಳ್ಳತನ ವಿಫಲ ಯತ್ನ ಆಗಿದೆ. ಸಿಸಿಟಿವಿಯಲ್ಲಿ ಎಲ್ಲವೂ ಕೂಡ ಸ್ಟೋರೇಜ್ ಆಗಿದೆ. ಕೈ ಮೈಗೆ ಗ್ರೀಸ್ ಎಣ್ಣೆ ಬಳಕೊಂಡು ಕಳ್ಳತನಕ್ಕೆ ಇಳಿಯುವಂತಹ ಗ್ಯಾಂಗ್ ಇದು. ಮೈಯೆಲ್ಲ ವಿಶೇಷ ವೇಷ ಧರಿಸಿ ಕಳ್ಳತನಕ್ಕೆ ಇಳಿತಾರೆ. ಇವ್ರಿಗೆ ಒಂದು ಸಪರೇಟ್ ಬೇಸ್ ಇರುತ್ತೆ. ಚಡ್ಡಿಗಳನ್ನ ಹಾಕೊಳ್ತಾರೆ, ಜನರಿಗೆ ಶಾಕ್ ಅನ್ನ ಕೊಡ್ತಾರೆ. ಮತ್ತೆ ಆಕ್ಟಿವ್ ಆಗಿದೆಯಾ ಚಡ್ಡಿ ಗ್ಯಾಂಗ್ ಅಂದ್ರೆ ಸಫ್ಕೋರ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ನಗರದಲ್ಲಿ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಸಿಲಿಕಾನ್ ಸಿಟಿ ಹೊರ ವಲಯದ ನಗರಕ್ಕೆ ಎಂಟ್ರಿಯನ್ನ ಕೊಟ್ಟಿದೆ. ಅವ್ರು ಹಾಕೊಂಬರದೆ ಚಡ್ಡಿ ಹಾಕೊಂಡು ಕಳ್ತನ ಮಾಡುವುದು, ಅದು ಅವರ ಸ್ಟೈಲ್. ಆಕ್ಚುಲಿ ಹೇಳಬೇಕು ಅಂತಂದ್ರೆ ನೋಡಿ, ಅವರ ಏನು ಸ್ಟೈಲಿಂದ ಎಷ್ಟೋ ಕಳ್ಳತನ ಆಯಿತು, ಎಲ್ಲೂ ಕೂಡ ಸಿಕ್ಕಾಕೊಂಡಿರಲಿಲ್ಲ. ಬಟ್ ಹೊಸಕೋಟೆ ನಗರದ ಕುವೆಂಪು ನಗರದಲ್ಲಿ ಮನೆ ಕಳ್ಳತನ ಮಾಡೋದಕ್ಕೆ ಹೋಗಿ ಪಾಪ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆ ಕಳ್ಳತನ ವಿಫಲ ಆಗೋಗ್ಬಿಟ್ಟಿದೆ, ಸಕ್ಸಸ್ ಫೇಲ್ಯೂರ್ ಆಗಿದೆ. ಗಮನಿಸ್ತಾ ಇದ್ದೀರಿ ಈ ಚಡ್ಡಿ ಗ್ಯಾಂಗ್ನ ಅವತಾರವನ್ನ. ಸಾಕಷ್ಟು ಕಡೆಗಳಲ್ಲಿ ಇವರ ಕೈ ಚಳಕ ಜೋರಾಗಿತ್ತು ಅಂತಲೇ ಹೇಳ್ಬೋದು. ಸೊ ಯಶವಂತಪುರ ಆಗಿರ್ಬೋದು, KR ಮಾರ್ಕೆಟ್ ಆಗಿರ್ಬೋದು, HSR ಲೇಔಟ್ ಆಗಿರ್ಬೋದು, ಕೋರಮಂಗಲ, ಆಡುಗೋಡಿ ಈ ಭಾಗದಲ್ಲೂ ಕೂಡ ಹೆಚ್ಚೆಚ್ಚು ಕಳ್ಳತನ ಆಗಿದೆ ಇವರಿಂದ. ಸೊ ಈಗ ಹೊಸಕೋಟೆ ನಗರದ ಕುವೆಂಪು ನಗರದಲ್ಲಿ ಮನೆ ಕಳ್ಳತನ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಫ್ಲಾಪ್ ಆಗೋಗ್ಬಿಟ್ಟಿದೆ. ಸೊ ಹಾಗೋ ಈಗೋ ಚಡ್ಡಿ ಗ್ಯಾಂಗ್ ಪೊಲೀಸ್